ದೇವಸ್ಥಾನದಲ್ಲಿ ನನ್ನ ರಾಧ ಅವ್ರ ಮೇಲೆ ಅಟ್ಯಾಕ್ ಮಾಡಕ್ ಬಂದಿರೋ ರೌಡಿಗಳಲ್ವಾ, ಮತ್ತೆ ಅಟ್ಯಾಕ್ ಮಾಡಕ್ ಬಂದಿದಾರಾ? ಏನ್ ಮಾಡ್ಲಿ? ಎಲ್ಲ ಹೋದ್ರು? ಮಾಧವ್ ಅವ್ರಿಗೇನಾದ್ರೂ ಹೇಳಿದ್ರೆ ಸುಮ್ಮನೆ ಗಾಬರಿ ಆಗ್ತಾರೆ. ತುಳಸಿಯವರೇ, ಅಲ್ಲೇನ್ ಮಾಡ್ತಿದ್ದೀರಾ? ಬನ್ನಿ. ಮಾಧವರೇ, ಮೊದ್ಲು ಗಾಡಿ ಸ್ಟಾರ್ಟ್ ಮಾಡಿ, ಲೇಟ್ ಆಯ್ತು, ಹೊರಡೋಣ. ತುಳಸಿಯವರೇ, ಇವತ್ತು ನಿಮ್ದೇ ದಿನ, ನಿಮ್ಮ ಆಜ್ಞೆಯಂತೆ ನಡೀಲಿ. ಹೇಳಿ, ನೆಕ್ಸ್ಟ್ ಎಲ್ಲಿಗೆ ಹೋಗೋಣ? ಮೊದ್ಲು ಗಾಡಿ ಸ್ಟಾರ್ಟ್ ಮಾಡಿ ಹೊರಡೋಣ. ಓಕೆ ಓಕೆ ಮೇಡಮ್. ಅವ್ರು ಹೊರಟಾಯ್ತು, ಫಾಲೋ ಮಾಡೋಣ. ಬ್ರೋ, ಎಷ್ಟೊತ್ತು ಅಂತ ಹೀಗೆ ಕಾಯೋದು? ಒಂದ್ಸಲಿ ಫೋನ್ ಮಾಡು. ಹೌದು ರೀ, ಒಂದ್ಸರಿ ಫೋನ್ ಮಾಡಿದ್ರೆ ನಮಗೂ ಸಮಾಧಾನ ಆಗುತ್ತೆ. ಹಾಂ, ಅಮ್ಮನ ಕಾಲ್ ಮಾಡ್ತೀನಿ. ಅಮ್ಮನ ಫೋನ್ ಇಲ್ಲೇ ರಿಂಗ್ ಆಗ್ತಿದೆ. ಮೋಸ್ಟ್ಲಿ ಡಿಸ್ಟರ್ಬ್ ಆಗಬಾರ್ದು ಅಂತ ಫೋನ್ ಇಲ್ಲೇ ಬಿಟ್ಟಿರ್ಬೋದು. ಬ್ರೋ, ಡ್ಯಾಡ್ ನಂಬರ್ ಕಾಲ್ ಮಾಡು. ರಿಂಗ್ ಆಗ್ತಿದೆ. ನೋಡಿ ಮಾವ, ನೀವಿಬ್ರು ಗಂಡ ಹೆಂಡತಿ ಜಾಲಿಯಾಗಿ ರೈಡ್ಗೆ ಹೋಗಿ ಬಂದಿದ್ದೀರಾ. ಆದರೆ ಇಲ್ಲಿ ನಿಮ್ಮ ಮಕ್ಕಳು ನೀವಿನ್ನೂ ಬಂದಿಲ್ಲ ಅಂತ ಮನೇಲಿರೋರು ಯಾರಿಗೂ ನಿದ್ದೆ ಮಾಡೋಕ್ಕೂ ಬಿಟ್ಟಿಲ್ಲ. ಸಾರಿ, ನಮ್ಮಿಂದ ನಿಮ್ಮೆಲ್ರಿಗೂ ತೊಂದರೆ ಆಯ್ತು. ನಿಮ್ಗಳಿಗೆ ನಿದ್ದೆ ಹಾಳಾಯ್ತು. ನಮ್ಮ ನಿದ್ದೆ ಹಾಳಾಗೋದ್ರ ಬಗ್ಗೆ ನಮ್ಗೆ ಯೋಚನೆ ಇಲ್ಲಮ್ಮ. ನೀವು ಇಷ್ಟೊತ್ತಾದರೂ ಬಂದಿಲ್ವಲ್ಲ ಅಂತ ಟೆನ್ಷನ್ ಆಗ್ತಿತ್ತು. ನಾವು ನಿಮಗೆ ಕಾಲ್ ಮಾಡಿದ್ವಿ, ನಿಮ್ಮ ಫೋನ್ ಮನೇಲೇ ಇತ್ತು. ಡ್ಯಾಡ್ ಕಾಲ್ ಮಾಡಿದ್ವಿ, ಅವ್ರು ರಿಸೀವೇ ಮಾಡಲಿಲ್ಲ. ಅಲ್ಲ ಅಭಿ, ಅವರಿಬ್ಬರೇ ಖುಷಿಯಾಗಿ ಸುತ್ತಾಡ್ತಿರ್ಬೇಕಾದ್ರೆ ನೀನು ಫೋನ್ ಮಾಡಿದ್ರು ಎಲ್ಲಿ ಕೇಳಿಸುತ್ತೆ ಹೇಳೋ? ಅದು ಏನೇ ಇರಲಿ, ನೆಕ್ಸ್ಟ್ ಟೈಮ್ ನೀವು ಎಲ್ಲಿ ಹೋದ್ರೂ ದಯವಿಟ್ಟು ಫೋನ್ ತೊಗೊಂಡು ಹೋಗಿ. ನಾವು ಕಾಲ್ ಮಾಡಿದಾಗ ರಿಸೀವ್ ಮಾಡಿ. ಹೌದು, ನೀವು ಸೇಫ್ ಆಗಿದ್ದೀರಾ ಅಂತ ಗೊತ್ತಾದ್ರೆ ನಾವು ನೆಮ್ಮದಿಯಾಗಿರ್ತೀವಿ. ಸರಿ ಪುಣಿ, ಈಗ ನಾವು ಸೇಫಾಗಿ ಬಂದಾಯ್ತಲ್ಲ, ನೀವೆಲ್ಲ ಹೋಗಿ ನೆಮ್ಮದಿಯಾಗಿ ಮಲ್ಕೊಳ್ಳಿ. ಸರಿ, ನೀವು ಮಲ್ಕೊಳ್ಳಿ, ನಾವು ಹೋಗಿ ಮಲ್ಗ್ತೀವಿ. ಅಮ್ಮ, ಒಂದು ನಿಮಿಷ. ನಿಮ್ಮನ್ನು ನೋಡಿದ್ರೆ ಏನೋ ಸಮಸ್ಯೆ ಆಗಿರ್ಬೋದು ಅನಿಸ್ತಿದೆ. ಹೇಳಿ ಅಮ್ಮ, ದಾರಿ ಮಧ್ಯೆ ಏನಾದರೂ ತೊಂದರೆ ಆಯ್ತಾ? ಏನಾಯ್ತಮ್ಮ? ನಾವು ಬರ್ತಾ ಇರ್ಬೇಕಾದ್ರೆ ನಮ್ಮನ್ನು ಯಾರೋ ಫಾಲೋ ಮಾಡ್ತಾ ಇದ್ರು. ಅಮ್ಮ, ಇದು ಶಾರ್ವರಿದೆ ಕೆಲಸ. ಎಲ್ಲೋ ದೂರದಲ್ಲಿ ಇದ್ಕೊಂಡು ನಮ್ಗೆ ಈ ರೀತಿ ತೊಂದರೆ ಕೊಡ್ತಾ ಇದ್ದಾಳೆ. ಆ ಶಾರ್ವರಿ ನಮ್ಮ ಕೈಗೆ ಸಿಗೋವರೆಗೂ ನಾವೆಲ್ಲರೂ ಎಷ್ಟು ಹುಷಾರಾಗಿದ್ರು ಕಮ್ಮಿನೇ. ಸದ್ಯ ನಾವು ನಂಬಿರೋ ದೇವರು ಇವತ್ತು ನಮ್ಮನ್ನು ಕಾಪಾಡ್ದ. ಕೂದಲೆಳೆಯಲ್ಲಿ ನಾವು ಉಳ್ಕೊಂಡ್ವಿ. ಇನ್ಮೇಲೆ ನಾವಷ್ಟೇ ಅಲ್ಲ, ಈ ಮನೆಯವರು ಎಲ್ಲರೂ ಹುಷಾರಾಗಿರ್ಬೇಕು. ಎಷ್ಟು ಚೆನ್ನಾಗಿ ಬಿಡಿಸಿದ್ದೀರಾ. ಇದನ್ನ ಚಿತ್ರ ಅಂತ ಹೇಳಕ್ಕೆ ಆಗಲ್ಲ, ನಿಮ್ಮನ್ನ ನೋಡ್ದಾಗೆ ಆಗ್ತಾ ಇದೆ. ಹೌದಾ? ನಿಜವಾಗ್ಲೂ ಅಷ್ಟು ಚೆನ್ನಾಗಿದೆಯಾ? ಕೇಳ್ತಿರಲ್ಲ, ನೋಡಿದ್ರೇನೆ ಖುಷಿ ಆಗತ್ತೆ. ಮತ್ತೆ ಮತ್ತೆ ನೋಡ್ತಾ ಇರ್ಬೇಕು ಅನ್ಸುತ್ತೆ. ನನಗೂ ಹಾಗೆ ಅನ್ಸುತ್ತೆ. ಮಾಧವ ಅವ್ರಿಗೂ ಇಷ್ಟ ಆಗತ್ತೆ ಅಂತ ಇದನ್ನ ನಮ್ಮ ರೂಮಲ್ಲೇ ಇಟ್ಕೊಂಡಿದ್ದೆ. ಆದರೆ ಯಾರೋ ತಂದು ಇಲ್ಲಿ ಬಿಸಾಕ್ಬಿಟ್ಟಿದ್ದಾರೆ. ಯಾರು ಅಂತಾನೆ ಗೊತ್ತಿಲ್ಲ. ಅದು ಶ್ರಾವಣ ಬಂತಲ್ವಾ, ಕೆಲಸದವರು ಮನೆ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ, ಗೊತ್ತಿಲ್ಲದೆ ಇಲ್ಲಿ ಹಾಕಿರ್ಬೇಕು. ಅದ್ ಹೇಗೆ ಬಿಸಾಕ್ತಾರೆ? ಇವ್ರದೆಲ್ಲ ಅತಿ ಆಯ್ತು. ಇನ್ಮೇಲೆ ಈ ಮನೆಗೆ ಯಾರೇ ಕೆಲಸದವ್ರು ಬಂದ್ರು ನನ್ನ ಪರ್ಮಿಷನ್ ತಗೊಂಡೆ ಒಳಗೆ ಬರ್ಬೇಕು.
ರಾಧವ್ರೆ, ಈ ಚಿತ್ರದ ಬಗ್ಗೆ ಯಾಕಷ್ಟು ಬೇಜಾರು ಮಾಡ್ಕೋತೀರಾ? ಯಾರೋ ಗೊತ್ತಿಲ್ಲದೆ ಎಸ್ತಿರ್ತಾರೆ, ಮತ್ತೆ ಅದನ್ನ ರೂಮ್ ತಗೊಂಡೋಗಿ ಇಟ್ರಾಯ್ತು. ಸರಿ ಮಾಧವ್ ಅವರೇ, ನಾನೇ ತಗೊಂಡೋಗಿಡ್ತೀನಿ. ಏನು ಯೋಚನೆ ಮಾಡಬೇಡಿ, ಇನ್ನು ಮುಂದೆ ಯಾರು ಹಾಗೆ ಮಾಡ್ದಿರೋ ಹಾಗೆ ಎಲ್ರಿಗೂ ಹೇಳೋಣ. ನಾನು ಎಲ್ರಿಗೂ ಹೇಳ್ತೀನಿ. ನಾಳೆಯಿಂದ ಯಾರೇ ಕೆಲಸಗಾರ ಮನೆಗೆ ಬಂದ್ರು ಈ ಥರದ್ದೆಲ್ಲ ಮಾಡಬಾರ್ದು ಅಂತ ಹೇಳಿ ಆಮೇಲೆ ಕೆಲಸ ಮಾಡಕ್ಕೆ ಹೇಳ್ತೀನಿ. ಸರಿ ಹಾಗೆ ಮಾಡಿ. ಮನುಷ್ಯ ನೋಡಿ,